ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ DMLT 2ನೇ ವರ್ಷದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬಯೋಕೆಮಿಸ್ಟ್ರಿ ಸಿಲೆಬಸ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೇನೆ. ಸೊ ಇದು PUC ಮೇಲೆ ಬಂದಿರುವಂಥವ್ರು ಮತ್ತು SLC ಮೇಲೆ 2ನೇ ವರ್ಷದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ DMLT 100 ಮಾರ್ಕ್ಸಿಗೆ ನಿಮಗೆ ಬಯೋಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. ಇದರ QP ಕೂಡ 5103 ಇದೆ. ಸೊ ಇದು 100 ಮಾರ್ಕ್ಸಿಗೆ ಎಕ್ಸಾಮ್ ರಿವ್ಯೂಗೂ ಅದರಲ್ಲಿ 35 ಮಾರ್ಕ್ಸ್ಗಳನ್ನು ತೊಗೊಂಡು ನೀವು ಪಾಸ್ ಆಗಬೇಕಾಗತ್ತೆ ಟೋಟಲ್ ಆಗಿ. ಓಕೆ, ಒನ್ ಬೈ ಒನ್ ಹೇಳ್ತಾ ಎಕ್ಸ್ಪ್ಲನೇಷನ್ ಅಂದರೆ ರಿವ್ಯೂ ಮಾಡ್ತಾ ಹೋಗ್ತೀನಿ ಏನೆಲ್ಲ ಇದೆ ಅಂತೇಳಿ. ಸೊ ಇದರಲ್ಲಿ ಸೆಕ್ಷನ್ A ಮತ್ತು ಸೆಕ್ಷನ್ B ಇದ್ದಾವೆ ಇದರಲ್ಲಿ. ಸೊ ತುಂಬ ಲೆಂದಿ ಸಿಲೆಬಸ್ ಇದೆ, ಬಟ್ ಇಂಪಾರ್ಟೆಂಟ್ ಸಿಲೆಬಸ್ಸು ಫಾರ್ ಪ್ರಾಕ್ಟಿಕಲ್ ಪರ್ಪಸ್. ನಿಮಗೆ ತುಂಬ ಇಂಪಾರ್ಟೆಂಟ್ ಸಿಲೆಬಸ್ ಇದು. ಸೊ ಇದರಲ್ಲಿ ನೀವು ಬೇಸಿಕಾಗಿ ಓದೋದು ಅಂದರೆ ಲ್ಯಾಬೋರೇಟರಿ ಇಕ್ವಿಪ್ಮೆಂಟ್ ಆ್ಯಂಡ್ ಬೇಸಿಕ್ ಕೆಮಿಸ್ಟ್ರಿ. ಅಂದರೆ ಲ್ಯಾಬೋರೇಟರಿ ಇಕ್ವಿಪ್ಮೆಂಟ್ ಯಾವೆಲ್ಲ ಇದ್ದಾವೆ ಅವರ ಇನ್ಫಾರ್ಮೇಷನ್ಸ್ ಇದರಲ್ಲಿ ತಿಳ್ಕೊತೀರಾ. ಜೊತೆಗೆ ಜನರಲ್ ಇನ್ಫಾರ್ಮೇಷನ್ ಇನ್ ಲ್ಯಾಬೋರೇಟರಿಲಿ ಯಾವ ರೀತಿ ಇರಬೇಕು, ರೂಲ್ಸ್ ರೆಗ್ಯುಲೇಷನು, ಸ್ಕಿಲ್ಸು, ಸೇಫ್ಟಿ ಇರ್ಬೋದು, ಆಮೇಲೆ ಕ್ವಾಲಿಟಿ ಇರ್ಬೋದು, ಆಮೇಲೆ ಅದು ಮ್ಯಾಥಮೆಟಿಕ್ಸಲ್ಲಿ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ, ಇದ್ರ ಬಗ್ಗೆ ನೀವು ಟೋಟಲಾಗಿ ಇದರಲ್ಲಿ 1ನೇ ಟಾಪಿಕಲ್ಲಿ ಸ್ಟಡಿ ಮಾಡ್ತೀರಿ. 2ನೇ ಟಾಪಿಕಲ್ಲಿ ಸ್ಪೆಸಿಮೆನ್ ಕಲೆಕ್ಷನ್ಸ್. ಸ್ಪೆಸಿಮೆನ್ ಕಲೆಕ್ಷನ್ ಅಂದರೆ ಯಾವುದು? ಈಗ ನಾವು ಬ್ಲಡ್ ಸ್ಪೆಸಿಮೆನ್ ಯಾವ ರೀತಿ ಕಲೆಕ್ಷನ್ ಮಾಡ್ಕೊತೀವಿ, ಪೇಷಂಟ್ ಐಡೆಂಟಿಫಿಕೇಷನ್ ಹೆಂಗೆ ಮಾಡ್ಕೋಬೇಕು, ಆಮೇಲೆ ಸ್ಟೋರೇಜ್ ಹೆಂಗೆ ಮಾಡಬೇಕು, ಆಮೇಲೆ ಟ್ರಾನ್ಸ್ಪೋರ್ಟ್ ಹೆಂಗೆ ಮಾಡ್ತೀವಿ, ಡಿಸ್ಪೋಸಲ್ ಹೆಂಗೆ ಮಾಡಬೇಕು, ಸ್ಯಾಂಪಲ್ಗಳನ್ನು ಅನ್ನೋದ್ರ ಬಗ್ಗೆ ಇರುತ್ತೆ. ಮತ್ತು ಇಲ್ಲಿ ಬ್ಲಡ್ಡನ್ನು ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಆಂಟಿಕೋಗುಲೆಂಟ್ ಯಾವೆಲ್ಲ ಆಂಟಿಕೋಗುಲೆಂಟಲ್ಲಿ ನಾವು ಹಾಕಿಡಬೇಕು, ಅಥವಾ ಅದರದ್ದು ಯಾವೆಲ್ಲ ಆಂಟಿಕೋಗುಲೆಂಟ್ಸ್ ಇದ್ದಾವೆ. ಸ್ಪೆಷಲಿ ಇಲ್ಲಿ ಆಂಟಿಕೋಗುಲೆಂಟ್ ಅಂದ್ರೆ ಏನು, ಅದರಲ್ಲಿ EDTA, ಡೈ ಪೊಟ್ಯಾಷಿಯಮ್ ಸಾಲ್ಟ್ಸು, EDTA, ಡಬಲ್ ಆಕ್ಸಲೇಟ್ಸು, ಸಿಂಗಲ್ ಆಕ್ಸಲೇಟ್ಸು, ಸೋಡಿಯಂ ಸಿಟ್ರೇಟು, ಸೋಡಿಯಂ ಫ್ಲೋರೈಡು, ಹ್ಯಾಪರಿನು, ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಆಂಟಿಕೋಗುಲೆಂಟ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಲ್ಯಾಬ್ರೇಟರಿ ಅಪ್ರೇಟಸ್, ಯಾವೆಲ್ಲ ಇಕ್ವಿಪ್ಮೆಂಟ್, ಗ್ಲಾಸ್ವೇರ್ಸ್ ಸ್ಪೆಷಲಿ ಇದರಲ್ಲಿ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಭಾಳಷ್ಟು ಗ್ಲಾಸ್ವೇರ್ಸ್ ಇದ್ದಾವೆ. ಯಾವುದು ಪಿಪೇಟು, ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪಿಪೇಟ್ಸ್ ಇದ್ದಾವೆ. ಆಮೇಲೆ ಬ್ಯುರೇಟ್ಸು, ಬೀಕರ್ಸು, ಪೆಟ್ರಿ ಡಿಶ್ಶು, ಡಿಪ್ರೆಷನ್ ಪ್ಲೇಟ್ಸು, ಆಮೇಲೆ ಫ್ಲಾಸ್ಕು, ಅದರಲ್ಲಿ ಡಿಫ್ರೆಂಟ್ ಟೈಪ್ ವಾಲ್ಯೂಮೆಟ್ರಿ ಫ್ಲಾಸ್ಕ್ ಇದ್ದಾವೆ. ಇರ್ಲಿಯರ್ಸ್, ಕಾನಿಕಲ್ ಫ್ಲಾಸ್ಕ್ ಇದೆ, ರೌಂಡ್ ಬಾಟಮ್ ಫ್ಲಾಸ್ಕ್ ಇದ್ದಾವೆ. ಅದಾದಮೇಲೆ ಫನೆಲ್ಸು, ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫನೆಲ್ಸು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ 3 ಮಾರ್ಕ್ಸಿಗೆ ಪಿಪೇರ್ಸ್ ಮತ್ತು ಇದ್ರ ಯೂಸಸ್ ಜಾಸ್ತಿ ಕೇಳ್ತಾರೆ. ಫನೆಲ್ ಯೂಸಸ್ ಕೇಳ್ಬೋದು, ಫ್ಲಾಸ್ಕ್ ಯೂಸಸ್ ಕೇಳ್ಬೋದು. ಆಮೇಲೆ ಬಾಟಲ್ಸ್, ರೇಜೆಂಟ್ ಬಾಟಲ್ ಅಂದ್ರೆ ಏನು, ಅದರಲ್ಲಿ ಗ್ರ್ಯಾಜುಯೇಷನ್ ಕಾಮನ್ ಬಾಟ್ಲು, ಗ್ರ್ಯಾಜುಯೇಟ್ ಬಾಟ್ಲ್ಸ್ ಅಂತ ಇದ್ದಾವೆ. ಆಮೇಲೆ ವಾಷಿಂಗ್ ಬಾಟ್ಲ್ಸು, ಸ್ಪೆಷಮನ್ ಬಾಟ್ಲ್ಸು, ಮೆಜರಿಂಗ್ ಸಿಲಿಂಡ್ರ್. ಸೊ 3 ಮಾರ್ಕ್ಸಿಗೆ ಮೆಜರಿಂಗ್ ಸಿಲಿಂಡರ್ ಒಂದು ಕ್ವಶನ್ ಪೇಪರ್ ಕೇಳಿದ್ದಾರೆ. ಆಮೇಲೆ ಫಾರ್ಸ್ಲಿನ್ ಡಿಶ್, ಟ್ಯೂಬ್ಸು, ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೆಸ್ಟ್ ಟ್ಯೂಬ್ಸು, ಸೆಂಟ್ರಿಫ್ಯೂಜ್ ಟ್ಯೂಬ್ಸು ಇವೆಲ್ಲ ಇದ್ದಾವೆ. ಟ್ರೈಪಾಡ್ ಸ್ಟ್ಯಾಂಡು, ವೈರ್ ಗಾಜು, ಆಮೇಲೆ ಬನ್ಸನ್ ಬರ್ನರು, ಕುವೇಟ್ಸು 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಆಮೇಲೆ ರ್ಯಾಕ್ಸು, ಆಮೇಲೆ ಟೆಸ್ಟ್ ಟ್ಯೂಬ್ಸ್ ರ್ಯಾಕು, ಪಿಪಿಟ್ ರ್ಯಾಕು, ಆಮೇಲೆ ಡೆಸಿಕೇಟರ್ ಅಂದ್ರೇನು, ಸ್ಟಾಪ್ ವಾಚ್ ಅಂದ್ರೇನು, ಟೈಮರ್ ಅಂದ್ರೇನು, ಸೀಸರ್ಸ್ ಅಂದರು, ಡಿಸ್ಪೆನ್ಸರ್ ಅಂದ್ರೇನು, ರೀಏಜೆಂಟ್ ಬಾಟ್ಲೆನ್ಸ್ ಅಂದ್ರೇನು, ಇವೆಲ್ಲಗಳು ಏನಂತಂದರೆ ಯೂಸಸ್ಸನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಇದರ ಎಲ್ಲ ಕ್ವಶನ್ಸ್ಗಳು ಕ್ವಶನ್ ಪೇಪರಲ್ಲಿ ಇದ್ದಾವೆ ಈ ಟಾಪಿಕ್ ಮೇಲೆ. ನೆಕ್ಸ್ಟ್ ಯಾವುದಂತಂದ್ರೆ ಇಲ್ಲಿ ಮೇಂಟೆನೆನ್ಸ್, ಲ್ಯಾಬ್ರೇಟರಿ ಗ್ಲಾಸ್ವೇರ್ಸ್ಗಳನ್ನು ಯಾವ ರೀತಿ ಕ್ಲೀನಿಂಗ್ ಮಾಡ್ತೀವಿ, ಮೇಂಟೈನ್ ಹೆಂಗೆ ಮಾಡ್ಕೋಬೇಕು, ಅವುಗಳನ್ನು ನಾವು ಹೆಂಗೆ ಇದನ್ನು ಕ್ಲೀನಿಂಗ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ, ಆಮೇಲೆ ಹ್ಯಾಂಡ್ಲಿಂಗ್ ಹೆಂಗೆ ಮಾಡ್ಕೋಬೇಕು, ಹೆಂಗೆ ವಾಷಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ನಾಲೆಜ್ ಇರುತ್ತೆ. ನೆಕ್ಸ್ಟು ಇನ್ಸ್ಟ್ರೂಮೆಂಟಲ್ಲಿ ಯಾವುದು, ಅದ್ರ ಬಗ್ಗೆ ಗ್ಲಾಸ್ವೇರ್ ಹೊರತುಪಡಿಸಿ ಮತ್ತು ಬೇರೆ ಇನ್ಸ್ಟ್ರೂಮೆಂಟ್ ಇದ್ದಾವೆ. ಯಾವುದು ವಾಟರ್ ಬಾತು, ಅದರ ಯೂಸಸ್ಸು, ಅದನ್ನು ಮೇಂಟೈನ್ ಹೆಂಗೆ ಮಾಡ್ಕೋಬೇಕು, ಮತ್ತು ಓವನ್ನು, ಇನ್ಕ್ಯುಬೇಟರ್ಸು, ವಾಟರ್ ಡಿಸ್ಟಿಲೇಟರ್ ಪ್ಲ್ಯಾಂಟು, ಅದರಲ್ಲಿ ಡಿಅಯನೈಸ್ಡ್ ವಾಟರ್ ಅಂದ್ರೇನು, ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ, ರೆಫ್ರಿಜರೇಟ್ರು, ಕೋಲ್ಡ್ ಬಾಕ್ಸು, ಡೀಪ್ ಫ್ರೀಜರು, ಇವೆಲ್ಲ 3 ಮಾರ್ಕ್ಸಿಗೆ ಯೂಸಸ್ಸು ಮೇಂಟೆನೆನ್ಸ್ ಬಗ್ಗೆ ಕೇಳ್ತಾರೆ. ರಿಫ್ಲೆಕ್ಸ್ ಕಂಡೆನ್ಸರು, ಯೂಸಸ್ ಮೇಂಟೆನೆನ್ಸು, ಸೆಂಟ್ರಿಫ್ಯೂಜ್ ಅಂದ್ರೇನು, ಅದರ ಯೂಸಸ್ ಮೇಂಟೆನೆನ್ಸ್ ಕೇಳ್ತಾರೆ. ಅದರಲ್ಲಿ ಪ್ರಿನ್ಸಿಪಲು, ಆಮೇಲೆ ಸೆಂಟ್ರಿಫಿಕಲ್ ಫೋರ್ಸ್ ಅಂದ್ರೇನು, ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ, ಸೆಂಟ್ರಿಫ್ಯೂಸ್ ಅನ್ನೋಂಥ ಬಗ್ಗೆ ಕೇಳ್ತಾರೆ. ಆಮೇಲೆ ಲ್ಯಾಬ್ರೇಟರಿ ಬ್ಯಾಲೆನ್ಸಲ್ಲಿ ಮ್ಯಾನುವಲ್ ಬ್ಯಾಲೆನ್ಸ್ ಇದೆ, ಸಿಂಗಲ್ ಫ್ಯಾನ್ ಬ್ಯಾಲೆನ್ಸ್ ಇದೆ, ಡಬಲ್ ಫ್ಯಾನ್ ಬ್ಯಾಲೆನ್ಸ್ ಇದ್ದಾವೆ, ಎಲೆಕ್ಟ್ರಿಕಲ್ ಬ್ಯಾಲೆನ್ಸ್ ಇದ್ದಾವೆ. ಇವೆಲ್ಲಗಳನ್ನು ಹೆಂಗೆ ನಾವು ಮೇಂಟೆನೆನ್ಸ್ ಮಾಡ್ತೀವಿ, ಹೆಂಗೆ ಯೂಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಹೈಗ್ರೋಸ್ಕೋಪಿಕ್ ಕಾಂಪೌಂಡ್ ಅಂದ್ರೆ ಏನು ಅಂತ, ಅದು ತುಂಬ ಇಂಪಾರ್ಟೆಂಟು. ಆಮೇಲೆ ಕೊಲರಿಮೆಟ್ರಿ ಮತ್ತು ಸ್ಪೆಕ್ಟ್ರೋಮೆಟ್ರಿ ತುಂಬ ಇಂಪಾರ್ಟೆಂಟು, ಅದ್ರ ಬಗ್ಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಅದರ ಪಾರ್ಟ್ಸು, ಯೂಸಸ್ಸು, ಮೇಂಟೆನೆನ್ಸು. ಆಮೇಲೆ pH ಮೀಟ್ರ್ ಅಂದ್ರೇನು, ಅದನ್ನು ಹೆಂಗೆ ಮೇಂಟೈನ್ ಮಾಡ್ಕೊತೀವಿ, ಅದನ್ನು ಹೆಂಗೆ ಯೂಸ್ ಮಾಡ್ಕೊತೀವಿ ಅದರ ಬಗ್ಗೆ ಇದೆ. ನೆಕ್ಸ್ಟ್ ಇಲ್ಲಿ ಸೊಲ್ಯೂಷನ್ ಪ್ರಿಪ್ರೇಷನ್ 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ನಾರ್ಮಲ್ ಸೊಲ್ಯೂಷನ್ ಅಂದ್ರೇನು, ಬಫರ್ ಸೊಲ್ಯೂಷನ್ ಅಂದ್ರೇನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಪರ್ಸೆಂಟೇಜ್ ಸೊಲ್ಯೂಷನ್ ಅಂದ್ರೇನು, ಮೋಲಾರ್ ಸೊಲ್ಯೂಷನ್ ಅಂದ್ರೇನು, ಆಮೇಲೆ ಪ್ರಿಪ್ರೇಷನ್ ಆಫ್ 0.1 HCl ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊತೀವಿ, ಇವೆಲ್ಲ ಇದರಲ್ಲಿ ಪ್ರಿಪ್ರೇಷನ್ ಆಫ್ ಸೊಲ್ಯೂಷನ್ ಬಗ್ಗೆ ಇದೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸು, ಅದು ಕೂಡ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೊತೀವಿ ಅದರ ಬಗ್ಗೆ ಇದೆ. ಬಟ್ ಡೀಪಾಗಿ ಏನು ಕೇಳಿಲ್ಲ, ಪ್ರಾಕ್ಟಿಕಲಿ ತುಂಬ ಇಂಪಾರ್ಟೆಂಟ್ ಇದು. ಬಟ್ ಇದರಲ್ಲಿ 5 ಮಾರ್ಕ್ಸ್ ಟೋಟಲಾಗಿ ನಿಮಗೆ ಬರುತ್ತೆ. ನೆಕ್ಸ್ಟು ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಒಳಗಡೆ ಆಸಿಡ್, ಬೇಸ್, ಸಾಲ್ಟ್ ಅಂದ್ರೇನು, ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಸಾಲ್ಟ್ಸು, ಆಸಿಡ್ ಅಂದ್ರೇನು, ಬೇಸ್ ಅಂದ್ರೇನು, ಆಮೇಲೆ ಬ್ರಾನ್ಸ್ಟೆಡ್ ಲೌರೀಸ್ ಥಿಯರಿ, ಆಸಿಡ್ ಬೇಸ್ ಥಿಯರಿ, ಇವೆಲ್ಲ ಇದರಲ್ಲಿ ನಿಮಗೆ ಡೆಫಿನೇಷನ್ಸು ಮತ್ತು 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಕಲೈ ಮತ್ತು ಬೇಸ್ ಅಂದ್ರೇನು,
ಆಮೇಲೆ ಅದರಲ್ಲಿ ಹೈಡ್ರೋಜನ್ ಅಯೋನ್ ಕಾನ್ಸಂಟ್ರೇಷನ್ ಅಂದ್ರೂ ಸಪ್ರೇಟ್ ಕ್ವಶನ್ ಕೇಳ್ತಾರೆ. ಆಮೇಲೆ ಅಯೋನೈಸೇಷನ್ ಆಫ್ ವಾಟರ್ 3 ಮಾರ್ಕ್ಸಿಗೆ ಸಪ್ರೇಟ್ ಕ್ವಶನ್ನು, ಬಫರ್ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ಸಾಲ್ಟ್ಸು ಇಂಪಾರ್ಟೆಂಟು. ಸಾಲ್ಟ್ ಅಂದ್ರೇನು, ಟೈಪ್ಸ್ ಆಫ್ ಸಾಲ್ಟ್ ಅಂದ್ರೇನು, ಅದರಲ್ಲಿ ಡಿಲಿಸಿಕ್ವೆಂಟು ಮತ್ತು ಹೈಡ್ರೋಸ್ಕೋಪಿಕ್ ಸಾಲ್ಟು ತುಂಬ ಇಂಪಾರ್ಟೆಂಟು. ಅಸಿಡ್ ಬೇಸ್ ಇಂಡಿಕೇಟರ್ ತುಂಬ ಇಂಪಾರ್ಟೆಂಟು. ಓಕೆ, ಅದರಲ್ಲಿ pH ಮೀಟ್ರ್ ಅಂದ್ರೇನು, ಆಮೇಲೆ ಬಫರ್ ಸೊಲ್ಯೂಷನ್ ಅಂದ್ರೇನು, ಆಮೇಲೆ pH ಇಂಡಿಕೇಟರ್ಸ್ ಅಂದ್ರೇನು, ಯೂನಿವರ್ಸಲ್ ಇಂಡಿಕೇಟರ್ ಏನು, ಅವೆಲ್ಲ ಬರ್ತವೆ. ನೆಕ್ಸ್ಟ್ ಬೇಸಿಕ್ ಬಯೋಕೆಮಿಸ್ಟ್ರಿ ಒಳಗಡೆ ಕಾರ್ಬೋಹೈಡ್ರೇಟ್ಸ್ ಕ್ಲಾಸಿಫಿಕೇಷನ್ ತುಂಬ ಇಂಪಾರ್ಟೆಂಟು. 3 ಮಾರ್ಕ್ಸಿಗೆ ಮೊನೋಸಾಕರೈಡ್, ಡೈಸಾಕರೈಡ್, ಪಾಲಿಸಾಕರೈಡ್ ಸಪ್ರೇಟಾಗಿ ಕೇಳ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರೋಟೀನ್ಸಲ್ಲಿ ಕೂಡ ಏನಂತಂದರೆ ಕ್ಲಾಸಿಫಿಕೇಷನ್ ತುಂಬ ಇಂಪಾರ್ಟೆಂಟು. ಪ್ರೋಟೀನ್ಸ್ ಕ್ಲಾಸಿಫಿಕೇಷನ್ ಕೇಳ್ತಾರೆ. ಆಮೇಲೆ ಅಮೈನೋ ಆಸಿಡ್ ಕೂಡ ಕ್ಲಾಸಿಫಿಕೇಷನ್ ಇಂಪಾರ್ಟೆಂಟು. ಮತ್ತು ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ತುಂಬ ಇಂಪಾರ್ಟೆಂಟು 3 ಮಾರ್ಕ್ಸ್ಗೆ. ಪ್ಲಾಸ್ಮಾ ಪ್ರೋಟೀನ್ಸು ಕ್ಲಾಸಿಫಿಕೇಷನ್ ತುಂಬ ಇಂಪಾರ್ಟೆಂಟು ಮತ್ತು ರೆಫರೆನ್ಸ್ ವ್ಯಾಲ್ಯೂನು ಕೂಡ ಕ್ವಶನಲ್ಲಿ ಕೇಳಿದ್ದಾರೆ. ಲಿಪಿಡ್ಸದ್ದು ಕ್ಲಾಸಿಫಿಕೇಷನ್ ಕಾಮನಾಗಿ ಕೇಳಿದ್ದಾರೆ ಮತ್ತು ಲಿಪೋಪ್ರೋಟೀನ್ 3 ಮಾರ್ಕ್ಸಿಗೆ ಸಪ್ರೇಟಾಗಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ನ್ಯೂಕ್ಲಿಕ್ ಆಸಿಡ್ ಒಳಗಡೆ DNA RNA ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಆಮೇಲೆ ಪ್ಯೂರಿನ ಪಿರಿಮಿಡಿನ ಡಿಫರೆನ್ಸ್ ಕೇಳಿದ್ದಾರೆ. ನ್ಯೂಕ್ಲಿಯೋಸೈಡ್ಸ್ 3 ಮಾರ್ಕ್ಸಿಗೆ ಸಪ್ರೇಟ್ ಕ್ವಶನ್ ಕೂಡ ಕೇಳಿದ್ದಾರೆ. ಇಂಜೈಮ್ಸ್ದಲ್ಲಿ ಕ್ಲಾಸಿಫಿಕೇಷನ್ ಆಫ್ ಇಂಜೈಮು, ಆಮೇಲೆ ಫ್ಯಾಕ್ಟರ್ ಎಫೆಕ್ಟಿಂಗ್ ಎಂಜೈಮ್ ಆಕ್ಟಿವಿಟಿ ಈ ವರ್ಷ 3 ಮಾರ್ಕ್ಸಿಗೆ ಕೇಳಿದ್ರು 2023ರಲ್ಲಿ. ಐಸೋ ಇಂಜೈಮ್ನು ಕೂಡ ಕೇಳಿದ್ರು, ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ವಿಟಮಿನ್ಸ್ ಮತ್ತು ಮಿನರಲ್ಸದ್ದು ಡೀಪಾಗಿ ಕೇಳ್ತಾರೆ, ಡೆಫಿಷಿಯನ್ಸಿಗಳನ್ನು ಕೇಳ್ತಾರೆ. ಆಮೇಲೆ ನಾರ್ಮಲ್ ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಟ್ ಆಫ್ ಯೂರಿನ್ ತುಂಬ ಇಂಪಾರ್ಟೆಂಟು 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಏನಂದರೆ ಲ್ಯಾಬೊರೇಟರಿ ರೆಕಾರ್ಡ್ಸ್, ಅದರಲ್ಲಿ ಡಾಟಾ ಪೇಷಂಟ್ ರಿಕ್ವಿಷನ್ ಫಾರ್ಮ್ ಅಂದ್ರೇನು, ಪೇಷಂಟ್ ಡಾಟಾ ರೆಕಾರ್ಡ್ಸ್ ಅಂದ್ರೇನು, ಎಲೆಕ್ಟ್ರಿಕಲ್ ರೆಕಾರ್ಡ್ ಅಂದ್ರೇನು, ರೆಫರೆನ್ಸ್ ಬುಕ್ ಅಂದ್ರೇನು, ರೆಫರೆನ್ಸ್ ರೆಕಾರ್ಡ್ ಅಂದ್ರೇನು, ರಿಜಿಸ್ಟರ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ, ಕ್ವಾಲಿಟಿ ಕಂಟ್ರೋಲು, ರಿಜಿಸ್ಟರ್ ಬುಕ್ಕು, ಇವೆಲ್ಲ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಇದರಲ್ಲಿ ಬರುತ್ತೆ. ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಏನಂದರೆ ಸಿಲೆಬಸ್ ಬಗ್ಗೆ. ಇದರ PDF ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು. ಥ್ಯಾಂಕ್